ಹಾಯ್ ಕನ್ನಡವದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇದೀಗ ಸಾಕಷ್ಟು ವಿದ್ಯಾರ್ಥಿನಿಯರಿಗೆ ಒಂದು ಪ್ರಶ್ನೆಗಳಂತೂ ಬಂದಿರುತ್ತೆ. ಶಿಕ್ಷಕರಾಗೋದು ಯಾವ ಥರ ಅಂದರೆ ಸ್ಕೂಲ್ ಟೀಚರ್ಗಳು ಆಗುವಂಥದ್ದು ಯಾವ ಥರ ನಂತರದಲ್ಲಿ ಹಲವಾರು ರೀತಿಯಾದಂಥ ಕಾಣ್ತಾ ಇರ್ತೀವಿ. ಶಾಲೆ ಅಥವಾ ಕಾಲೇಜ್ ಅಂತಕ್ಕಂಥದ್ದರೆ ನಮಗೆ ಬರುವಂಥದ್ದೇನೋ ಟೀಚರ್ಸ್ ಅಂತ ಕರೆದು ಬಿಡ್ತೀವಿ. ಬಟ್ ಅಲ್ಲಿ ಬೇರೆ ಬೇರೆ ಹುದ್ದೆಗಳನ್ನು ಕೂಡ ಕಾಣ್ಬೋದಾಗಿರುತ್ತೆ. ಇವಾಗ ಶಾಲೆ ಅಂತ ತಗೊಂಡಂಥ ಸಂದರ್ಭದಲ್ಲಿ ಟೀಚರ್ಸ್ ಅಂತ ಕರಿತೀವಿ. ಒಂದು ಪಿ ಯು ಅಂತ ಬಂದಂಥ ಸಂದರ್ಭದಲ್ಲಿ ಒಂದು ಲೆಕ್ಚರರ್ಸ್ ಅಂತ ಕರಿತೀವಿ. ಒಂದು ಟೀಚರ್ ಅಥವಾ ಒಂದು ಇರ್ತಕ್ಕಂಥವ್ರನ್ನ ಲೆಕ್ಚರ್ಸ್ ಅಂತ ಕರಿತೀವಿ. ಅಂದರೆ ಬೋಧನೆ ಮಾಡ್ತಕ್ಕಂಥವ್ರನ್ನ ಟೀಚಿಂಗ್ ಮಾಡ್ತಕ್ಕಂಥ ಇದು ಪದಗಳು ಅಷ್ಟೇ. ಅಲ್ಲಿ ಲೆಕ್ಚರಿಂಗ್ ಮೆಥಡ್ ಅಂತ ಕರೀತಾರೆ, ಇಲ್ಲಿ ಟೀಚಿಂಗ್ ಮೆಥಡ್ ಅಂತ ಕರೀತಾರೆ. ಈ ತರ ಬೇರೆ ಬೇರೆಯಾಗಿ ಡಿಫ್ರೆಂಟ್ ಆಗ್ತಾ ಇರ್ತವೆ. ಕಾರಣಕ್ಕೆ ಪಿ ಯು ಅಂತ ಸಂದರ್ಭದಲ್ಲಿ ಒಂದು ಲೆಕ್ಚರರ್ಸ್ ಅಂತ ಕರಿತೀವಿ. ನಂತರದಲ್ಲಿ ಡಿಗ್ರಿ ಓದಂಥ ಸಂದರ್ಭದಲ್ಲಿ ಅಲ್ಲಿ ಟೀಚ್ ಮಾಡ್ತಕ್ಕಂಥವ್ರನ್ನ ಅಥವಾ ಪೋಸ್ಟ್ ಗ್ರಾಜುಯೇಷನ್ ಓದಂಥ ಸಂದರ್ಭದಲ್ಲಿ ಅಲ್ಲಿ ಟೀಚ್ ಮಾಡ್ತಕ್ಕಂಥವ್ರನ್ನ ಪ್ರೊಫೆಸರ್ ಅಂತ ಕರಿತೀವಿ. ಅಂದರೆ ಪ್ರಾಧ್ಯಾಪಕರು ಅಂತ ಕರಿತೀವಿ. ಡಿಗ್ರಿ ಹಂತದಲ್ಲಿ ಅಥವಾ ಪೋಸ್ಟ್ ಗ್ರಾಜುಯೇಷನ್ ಹಂತದಲ್ಲಿ ಅಂದರೆ ಸ್ನಾತಕೋತ್ತರ ಪದವಿಯಲ್ಲಿ ಒಂದು ಪಿ ಯು ಸಿಯಲ್ಲಿ ಉಪನ್ಯಾಸಕರು ಅಂತ ಕರಿತೀವಿ. ಶಾಲಾ ಹಂತದಲ್ಲಿ ಸ್ಕೂಲ್ ಟೀಚರ್ ಅಂತ ಕರಿತೀವಿ ಅಥವಾ ಶಾಲಾ ಶಿಕ್ಷಕರು ಅಂತ ಕರಿತೀವಿ. ಈ ಒಂದು ಇರತಕ್ಕಂಥದ್ರಲ್ಲಿ ಶಾಲಾ ಶಿಕ್ಷಕರು ಅಥವಾ ಉಪನ್ಯಾಸಕರು ಅಥವಾ ನಂತರದಲ್ಲಿ ಪ್ರಾಧ್ಯಾಪಕರು ಆಗೋದು ಯಾವ ಥರ, ಅವರ ಒಂದು ಶಿಕ್ಷಣ ಏನಾಗಿರಬೇಕು, ಅವರಿಗೆ ವೇತನಗಳು ಎಷ್ಟು ಸಿಗುತ್ತೆ, ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋದಲ್ಲಿ ಮಾಹಿತಿನ ತಿಳ್ಕೊಂತಾರೆ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲೂ ಕೂಡ ಕನ್ನಡದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಇರುತ್ತೆ. ಅಲ್ಲಿ ಕೂಡ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಪಡ್ಕೊಳ್ಳೋದ್ರ ಮುಖಾಂತರ ಹೆಚ್ಚುವರಿ ಮಾಹಿತಿ ನೀವು ಪಡ್ಕೋಬೋದಾಗಿರುತ್ತೆ. ಗೈಡೆನ್ಸನ್ನು ಕೂಡ ಪಡ್ಕೊತಾ ಇರಬಹುದಾಗಿರುತ್ತೆ. ಕೋಚಿಂಗನ್ನು ಕೂಡ ಯಾವ್ದು ಮಾಡ್ಬೋದು, ಯಾವ ಕೋರ್ಸ್ ಏನು ಅಂತ ಕೂಡ ಒಂದು ಶಿಕ್ಷಣಕ್ಕೆ ವೃತ್ತಿಗೆ ಸಂಬಂಧಪಟ್ಟಂತೆ ಬಿ ಎಡ್ ಕುರಿತು ಹೆಚ್ಚುವರಿ ಮಾಹಿತಿನ ಪಡ್ಕೋಬೋದಾಗಿರುತ್ತೆ. ನೀವು ಕೂಡ ಒಂದು ಸಬ್ಸ್ಕ್ರಿಪ್ಷನ್ ಆಪ್ಷನ್ ಕೂಡ ನೀಡೋದಾಗಿರುತ್ತೆ ಅದರ ಸೌಲಭ್ಯ ಮುಖಾಂತರ ಅಂತ ಹೇಳ್ತಾ ಈಗ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡೋದಾದರೆ ಈ ವಿದ್ಯಾರ್ಥಿಗಳಿಗೆ ಮೊದಲನೇದಾಗಿ ಸ್ಕೂಲ್ ಟೀಚರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ನಾನು. ಸ್ಕೂಲ್ ಟೀಚರ್ ಅಥವಾ ಶಾಲಾ ಶಿಕ್ಷಕರಾಗಿದ್ದಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿದ್ರೆ ನೀವು ಪ್ರೈವೇಟ್ ಅಥವಾ ಗೌರ್ಮೆಂಟ್ಗೂ ಕೂಡ ಎಲಿಜಿಬಲ್ ಆಗೋದಾಗಿರುತ್ತೆ. ಓವರ್ ಆಲ್ ನಾನು ಹೇಳುವಂಥದ್ದು ಇರುತ್ತಲ್ಲ ಅದು ಅನ್ವಯ ಆಗುವಂಥದ್ದಾಗಿರುತ್ತೆ. ಇವಾಗ ನಿಮಗೆ ಸ್ಕೂಲ್ ಟೀಚರ್ ಆಗಲಿಕ್ಕೆ ಎಲ್ಲಿ ಏನು ಎಜುಕೇಷನ್ ಆಗಿರಬೇಕು ಅಂದರೆ ಪ್ರಾಥಮಿಕ ಹಂತ ಅಂತ ಬರ್ತದೆ. ಅಂದರೆ ಪ್ರಾಥಮಿಕ ಶಾಲೆಗಳು ಅಂತ ಏನು ಬರ್ತಾವಲ್ಲ, 1ನೇ ತರಗತಿಯಿಂದ 7ನೇ ತರಗತಿ ತನಕ ಆಗಿರ್ಬೋದು ಅಥವಾ 1ನೇ ತರಗತಿಯಿಂದ 6ನೇ ತರಗತಿ ತನಕ ಅಂತಲೂ ಕೂಡ ಕನ್ಸಿಡರ್ ಆಗುತ್ತದೆ. ಅಥವಾ ಒಂದು ಪ್ರೈಮರಿ ಸ್ಕೂಲ್ ಅಂತ ತಗೊಳ್ಳಿ. ನೀವು ಪ್ರೈಮರಿ ಸ್ಕೂಲ್ಗೆ ನೀವು ಟೀಚ್ ಮಾಡಬೇಕು ಪ್ರಾಥಮಿಕ ಶಾಲೆಗೆ ಅಂತಕ್ಕಂಥದ್ದರೆ ಅದಕ್ಕೆ ಏನು ಶಿಕ್ಷಣ ಬೇಕು ಅಂತ ಹೇಳಿದ್ರೆ ಪಿ ಯು ಸಿ ಆದಮೇಲೆ ಮಾಡ್ತಕ್ಕಂಥ ಒಂದು ಡಿ ಎಡ್ ಕೋರ್ಸ್ ಅಂತ ಬರುತ್ತೆ ವಿದ್ಯಾರ್ಥಿಗಳಿಗೆ. ಡಿ ಎಡ್ ಕೋರ್ಸನ್ನು ಮಾಡಿ ನೀವು ಎಲಿಜಿಬಲ್ ಆಗಿರಬೇಕಿರುತ್ತೆ. ಪ್ರೈವೇಟ್ಗೆ ನೀವು ಟೀಚ್ ಮಾಡ್ತೀರ ಅಂದರೆ ಡಿ ಎಡ್ ಕೋರ್ಸ್ ಆಗಿದ್ರೆ ನೀವು ನಾರ್ಮಲ್ ಆಗಿ ಪ್ರೈವೇಟ್ ಸ್ಕೂಲ್ಗಳಿಗೆ ಹೋಗಿ ಡೈರೆಕ್ಟಾಗಿ ಟೀಚ್ ಮಾಡ್ಬೋದಾಗಿರುತ್ತೆ. ಇಂಟರ್ವ್ಯೂ ಇನ್ನೊಂದು ಮತ್ತೊಂದು ಡೆಮೋ ಎಲ್ಲ ಕೇಳ್ತಾರೆ ಅಥವಾ ಟೆಸ್ಟ್ಗಳು ಅಥವಾ ಒಂದು ಶಿಕ್ಷಣ ಸಂಸ್ಥೆಗಳ ಮೇಲೆ ಅವಲಂಬನೆ ಆಗಿರುತ್ತೆ. ಈಗ ನಾನು ಪ್ರೈವೇಟ್ ಬಗ್ಗೆ ಏನು ಎಕ್ಸ್ಪ್ಲೇನ್ ಮಾಡ್ತೀನಿಲ್ಲ, ಅದು ಶಿಕ್ಷಣ ಸಂಸ್ಥೆಗಳಿರ್ತಾವಲ್ಲ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಅವುಗಳ ಮೇಲೆ ಅವಲಂಬನೆ ಇರುತ್ತೆ. ಕೆಲವರು ಇಂಟರ್ವ್ಯೂ ಮುಖಾಂತರ ಮಾಡ್ತಾರೆ ಅಥವಾ ಈಗ ಪಿ ಯು ಸಿ ಆಗಿರ್ಬೋದು ಡಿಗ್ರಿ ಆಗಿರ್ಬೋದು ಯಾವುದನ್ನ ಹೇಳಿದ್ರು ಕೂಡ ಅದು ಆ ಒಂದು ಶಿಕ್ಷಣ ಸಂಸ್ಥೆ ಮೇಲೆ ಅವಲಂಬನೆ ಆಗಿರುತ್ತೆ. ಅವರು ನಿಮಗೆ ಇಂಟರ್ವ್ಯೂ ಮಾಡಿನೇ ಸೆಲೆಕ್ಟ್ ಮಾಡ್ಕೋಬೋದು. ನಿಮ್ಮೊಂದು ಕ್ವಾಲಿಫಿಕೇಷನ್ ನೋಡಿ ಅಥವಾ ನಿಮಗೆ ಅವರು ಏನು ನಂತರದಲ್ಲಿ ಒಂದು ಡೆಮೋ ಕೊಡಿ ಅಂತ ಹೇಳ್ಬೋದಾಗಿರುತ್ತೆ. ನಂತರದಲ್ಲಿ ಬೇರೆ ರೀತಿಯಾಗಿ ಟೆಸ್ಟ್ಗಳನ್ನ ಕೂಡ ಮಾಡ್ಬೋದಾಗಿರುತ್ತೆ. ಶಿಕ್ಷಣ ಸಂಸ್ಥೆ ಮೇಲೆ ಅವಲಂಬನೆ. ಆ ಕಾರಣಕ್ಕೆ ಎಲ್ಲದಕ್ಕೂ ಇದು ಅನ್ವಯ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿದ್ದೀರಾ. ಅವ್ರುಗಳ ಮೇಲೆ ಅವಲಂಬನೆ. ಹಾಗೆ ಪ್ರಮುಖವಾಗಿ ಒಂದು ಡಿ ಎಡ್ ಆಗಿ ನೀವು ಪ್ರೈವೇಟ್ಗೆ ಹೋಗಿ ಜಾಯ್ನ್ ಆಗ್ಬೋದಾಗಿರುತ್ತೆ. ಡಿ ಎಡ್ ಕೋರ್ಸ್ ನೀವು ಮಾಡಿದ್ದೀರಾ ಅಂದರೆ ಪ್ರಾಥಮಿಕ ಹಂತಕ್ಕೆ ನೀವು ಎಲಿಜಿಬಲ್ ಇರ್ತೀರಾ. ಪಿ ಯು ಸಿ ಆದಮೇಲೆ ಮಾಡ್ತಕ್ಕಂಥ ಒಂದು ಕೋರ್ಸ್ ಆಗಿರುತ್ತೆ ಇದು. ನಂತರದಲ್ಲಿ ಈ ಒಂದು ಗೌರ್ಮೆಂಟ್ಗೆ ನೀವು ಆಗಬೇಕು, ಗೌರ್ಮೆಂಟ್ ಸ್ಕೂಲ್ ಟೀಚರ್ ಆಗಬೇಕು ಪ್ರೈಮರಿ ಸ್ಕೂಲ್ಗೆ ಅಂತ ಹೇಳೋದಂತಂದರೆ ಏನಾಗಿರಬೇಕು ಅಂದರೆ ಡಿ ಎಡ್ ಆಗಿರಬೇಕಿರುತ್ತೆ ನಿಮ್ಮದು. ನಂತರದಲ್ಲಿ ಒಂದು ಟಿ ಇ ಟಿ ಅಂತಕ್ಕಂಥದ್ದನ್ನು ಕ್ಲಿಯರ್ ಮಾಡಬೇಕಿರುತ್ತೆ. 1ನೇ ತರಗತಿಯಿಂದ ವಿದ್ಯಾರ್ಥಿಗಳಿಗೆ 5ನೇ ತರಗತಿ ತನಕ ಹೊಂದಿರತಕ್ಕಂಥ ಒಂದು ಟಿ ಇ ಟಿ ಪೇಪರ್ ಅಂತ ಏನು ಬರುತ್ತೆ ವಿದ್ಯಾರ್ಥಿಗಳಿಗೆ. ಆ ಒಂದು ಟಿ ಇ ಟಿ ಪೇಪರ್ನ ನೀವು ಕ್ಲಿಯರ್ ಆಗಬೇಕಾಗಿರುತ್ತೆ. ಆ ಒಂದು ಟಿ ಇ ಟಿ ಪೇಪರ್ನ ಕ್ಲಿಯರ್ ಆದರೆ ಮಾತ್ರ ನಿಮಗೆ ಕನ್ಸಿಡರ್ ಮಾಡ್ತಾರೆ ಮತ್ತು ಅಪ್ಲಿಕೇಶನನ್ನು ಕರೀತಾರೆ ಗೌರ್ಮೆಂಟ್ ಕಡೆಯಿಂದ. ಆ ಸಂದರ್ಭದಲ್ಲಿ ನೇಮಕಾತಿ ಅಪ್ಲಿಕೇಶನ್ ಬರುತ್ತಲ್ಲ ಸಿ ಇ ಟಿ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತ. ಆ ಒಂದು ಟೆಸ್ಟನ್ನು ನೀವು ಕ್ಲಿಯರ್ ಮಾಡಬೇಕಾಗಿರುತ್ತೆ ಆ ಸಂದರ್ಭದಲ್ಲಿ. ಅದು ಕ್ಲಿಯರ್ ಆದಂಥ ಸಂದರ್ಭದಲ್ಲಿ ಅದಕ್ಕೆ ಒಂದು ಮಾರ್ಕ್ಸ್ಗಳೆಲ್ಲ ಪರಿಗಣಿಸೋದೆಲ್ಲ ಇರುತ್ತೆ. ಡಿ ಎಡ್ ಆಗಿರ್ಬೋದು ನಂತರದಲ್ಲಿ ನಿಮ್ಮೊಂದು ಟಿ ಇ ಟಿದಾಗಿರ್ಬೋದು ಸಿ ಇ ಟಿದಾಗಿರ್ಬೋದು ಎಲ್ಲ ಒಂದು ಅಂಕ್ಸ್ಗಳನ್ನು ಪರಿಗಣನೆ ಮಾಡಿ ನಿಮ್ಗೆ ಅಲರ್ಟ್ ಆಗೋದೇ ಇರುತ್ತೆ ಗೌರ್ಮೆಂಟ್ ಜಾಬ್ ಅಂತಕ್ಕಂಥದ್ದು. ಗೌರ್ಮೆಂಟ್ ಜಾಬ್ಗೆ ಅಲರ್ಟ್ ಆದಂಥ ಸಂದರ್ಭದಲ್ಲಿ ಸಂಬಳಗಳು ವೇರಿ ಆಗ್ತಾ ಇರುತ್ತೆ. ಇವಾಗ ಸದ್ಯಕ್ಕೆ ಕಾಲ್ ಅಂತೂ ಮಾಡಿಲ್ಲ, ಆ ಕಾರಣಕ್ಕೆ ಹೇಳಲಿಕ್ಕೆ ಅದು ಕಷ್ಟ ಆಗುತ್ತೆ. ಬಟ್ ಪ್ರೈವೇಟ್ಗಳಲ್ಲಿ ನೀವು ಜಾಯ್ನ್ ಆಗ್ತೀರಾ ಅಂತಂದರೆ ಒಟ್ಟು ಗೌರ್ಮೆಂಟಲ್ಲಿ ಸ್ಯಾಲರಿ ಹೆಚ್ಚಿಗೆ ಇರುತ್ತೆ, ಸ್ಟಾರ್ಟಿಂಗಿಂದ ಇನ್ಕ್ರೀಸ್ ಆಗ್ತಾನೆ ಹೋಗ್ತಿರುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಬಟ್ ಈಗ ಪ್ರೈವೇಟಲ್ಲಿ ಹೋಗ್ತೀರಾ ಅಂತಂದರೆ ಒಂದು ಡಿ ಎಡ್ ಬೇಸ್ ಮೇಲೆ ಒಳ್ಳೆದರೆ ಸಂಬಳಗಳನ್ನ ಒಂದು ಶಿಕ್ಷಣ ಸಂಸ್ಥೆ ಯಾವ ಥರ ಇದೆ, ಅದು ಗುಣಮಟ್ಟದ ಅಥವಾ ಅಂದರೆ ದೊಡ್ಡ ಮಟ್ಟದಲ್ಲಿ ಇರತಕ್ಕಂಥ ಶಿಕ್ಷಣ ಸಂಸ್ಥೆನ ಅಥವಾ ಸಣ್ಣ ಪ್ರಮಾಣದಲ್ಲಿ ನಡೀತಿರ್ತಕ್ಕಂಥ ಒಂದು ಶಿಕ್ಷಣ ಸಂಸ್ಥೆ ಅನ್ನೋದ್ರ ಮೇಲೆ ಹೋಗಿರುತ್ತೆ. ಟ್ರಸ್ಟ್ ಯಾವ ಥರ ಇದೆ ಅಥವಾ ಟ್ರಸ್ಟ್ ಅಥವಾ ಯಾರು ನಡೆಸ್ತಿದ್ದಾರೆ, ಅಲ್ಲಿನ ಒಂದು ಎಷ್ಟು ಪ್ರಮಾಣದಲ್ಲಿ ಮಕ್ಕಳಿದ್ದಾರೆ, ಅವ್ರ ಫೀಸ್ನ ಯಾವ ಥರ ತೊಗೊತಾರೆ ಅದರ ಅವಲಂಬನೆ ಮೇಲೆ ಆಗೋದಾಗಿರುತ್ತೆ. ಇವಾಗ ಉತ್ತರ ಕರ್ನಾಟಕದಲ್ಲೂ ಕೂಡ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋಂಥದ್ದು. ಇವಾಗ ಕೆಲವೊಂದು ಭಾಗದಲ್ಲಿ ಇರ್ತಾವಲ್ಲ ಸಿಟಿ ಕಡೆ ಇರ್ತಕ್ಕಂಥದ್ದರೆ ಸ್ಯಾಲ್ರಿಗಳು ಜಾಸ್ತಿನೇ ಬರುತ್ತೆ. ಅಂದರೆ ಒಂದು ಸ್ಟಾರ್ಟಿಂಗಲ್ಲಿ ಕೂಡ ಒಂದು 16-17K ಅಂದರೆ 16,000-17,000 20,000 ತನಕ 25 ಈ ರೇಂಜಿಗೂ ಕೂಡ ಸ್ಯಾಲ್ರಿಗಳು ಸ್ಟಾರ್ಟಿಂಗಲ್ಲಿ ಕೊಡುವಂಥ ಸಾಧ್ಯತೆಗಳಿರುತ್ತೆ ಕೆಲವು ಕಡೆಗಳಲ್ಲಿ. ಅದು ಇನ್ನೊಂದು ಕಡೆ ನೀವು ಹೋಗ್ತೀರಾ ಹಳ್ಳಿ ಅಥವಾ ಗ್ರಾಮೀಣ ಕಡೆಗಳಲ್ಲಿ ಅಂತಂದರೆ 8, 10, 12,000 ಈ ಥರ ರೇಂಜಲ್ಲಿ ಸ್ಟಾರ್ಟ್ ಆಗುವಂಥದ್ದು ಇರುತ್ತೆ ಸ್ಯಾಲ್ರಿಗಳು. ಅವಲಂಬನೆ ಶಿಕ್ಷಣ ಸಂಸ್ಥೆ ಮೇಲೆ ಆಗಿರುತ್ತೆ. ಅರ್ಥ ಆಗ್ತಿದೆ ಅನ್ಕೊಂಡು ನಂತರದಲ್ಲಿ ಇವಾಗ ಹೈಸ್ಕೂಲ್ಗೆ ಬರುವಂಥದ್ದರೆ ಇವಾಗ ಪ್ರೈಮರಿ ಸ್ಕೂಲ್ ಬಗ್ಗೆ ತಿಳ್ಕೊಂಡ್ರಿ ಯಾವ ಥರ ಅಂತಂದ್ಬಿಟ್ಟು ಗೌರ್ಮೆಂಟಲ್ಲೂ ಕೂಡ ಸ್ಯಾಲ್ರಿಗಳು ಚೆನ್ನಾಗಿನ ಸಿಗುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಸ್ಟಾರ್ಟಿಂಗಲ್ಲಿ ಕೂಡ 20+ ಸ್ಯಾಲರಿನೇ ಸಿಗುವಂಥದ್ದಾಗಿರುತ್ತೆ. ಪ್ರೈಮರಿ ಸ್ಕೂಲ್ ಟೀಚರ್ಗಳಿಗೆ 20+ ಅಧಿಕನೇ ಇನ್ನೂ ಸಿಗುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಹೋಗ್ತಾ ಹೋಗ್ತಾ ಇನ್ಕ್ರೀಸ್ ಕೂಡ ಆಗುತ್ತೆ ಅಂತ ಹೇಳ್ಬೋದು. ನಂತರದಲ್ಲಿ ಒಂದು ಹೈಸ್ಕೂಲ್ ಟೀಚರ್ಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ತಿಳಿಸುವಂಥದ್ದಾದರೆ
ಈ ಒಂದು ಶಿಕ್ಷಣ ಏನಾಗಿರ್ಬೇಕಂದ್ರೆ ನೀವು ಅರ್ಥ ಮಾಡ್ಕೊಂಡ್ರಿ ಪ್ರೈಮರಿಗೆ ಅಂದರೆ ಡಿ-ಎಡ್ ಮಾಡಬೇಕು. ಪಿ-ಯು-ಸಿ ಆಗಿರಬೇಕು. ಡಿ-ಎಡ್ ಅಂತ ಕೋರ್ಸ್ ಇರುತ್ತೆ. 2 ವರ್ಷಗಳ ಕೋರ್ಸ್ ಅದನ್ನು ಮಾಡಬೇಕು. ನಂತರದಲ್ಲಿ ಒಂದು ಹೈಸ್ಕೂಲ್ ಲೆವೆಲ್ ಅಂದರೆ 6ನೇ ತರಗತಿಯಿಂದ 8ನೇ ತರಗತಿಗೆ ಎಲಿಜಿಬಲ್ ಅಂತ ಬರುತ್ತೆ ಒಂದು ಟಿ-ಟಿ ಪರೀಕ್ಷೆಯಲ್ಲಿ. ಬಟ್ ಆದರೆ ಹೈಸ್ಕೂಲ್ ಲೆವೆಲಲ್ಲೂ ಕೂಡ ಟೀಚ್ ಮಾಡಬಹುದಾಗಿರುತ್ತೆ. 10ನೇ ತರಗತಿ ತನಕನೂ ಒಂದು 8ನೇ ತರಗತಿಯಿಂದ 10ನೇ ತರಗತಿ ತನಕ ನೀವು ಟೀಚ್ ಮಾಡೋದಕ್ಕೆ ಎಲಿಜಿಬಲ್ ಇರ್ತೀರ ಗೌರ್ಮೆಂಟಲ್ಲಿ. ಸೊ ಗೌರ್ಮೆಂಟ್ ಅಥವಾ ಪ್ರೈವೇಟ್‌ಗಳಲ್ಲೂ ಕೂಡ. ಇದಕ್ಕೇನು ಎಜುಕೇಷನ್ ಆಗಿರಬೇಕು ಅಂದರೆ ಪಿ-ಯು-ಸಿ ಆದ್ಮೇಲೆ ಡಿಗ್ರಿ ಕೂಡ ಮಾಡಿರಬೇಕಿರುತ್ತೆ. ನೀವು ಪದವಿಯನ್ನು ಪಡ್ಕೊಂಡಿರಬೇಕಾಗಿರುತ್ತೆ. ನಂತರದಲ್ಲಿ ಅಡಿಷನಲ್ ಆಗಿ ನೀವು ಸ್ನಾತಕೋತ್ತರ, ಪೋಸ್ಟ್ ಗ್ರ್ಯಾಜುಯೇಷನ್ ಅನ್ನು ಪಡ್ಕೊಂಡು ಇನ್ನೂ ಕೂಡ ಚೆನ್ನಾಗಿರುತ್ತೆ. ಬಟ್ ಆದರೆ ಸಮಸ್ಯೆ ಏನಿರೋದಿಲ್ಲ. ಅಟ್‌ಲೀಸ್ಟ್ ಕನಿಷ್ಠ ಡಿಗ್ರಿ ಅಂತೂ ಆಗಿರಬೇಕು ವಿದ್ಯಾರ್ಥಿಗಳಿಗೆ ಹೈಸ್ಕೂಲ್ ಟೀಚ್ ಮಾಡಬೇಕು ಅಂದರೆ. ನಂತರದಲ್ಲಿ ಪ್ರಸ್ತುತಕ್ಕೆ ಸಂಬಂಧಪಟ್ಟಂತೆ ಎನ್-ಇ-ಪಿ ಪ್ರಕಾರ ಅಪ್ಡೇಟ್‌ಗಳೆಲ್ಲ ಆಗಿದ್ದಾವೆ. ಸೊ ಪೋಸ್ಟ್ ಗ್ರ್ಯಾಜುಯೇಷನ್ನು ಕೂಡ ಆಗಿರಬೇಕು. ಅಂದರೆ ಇವಾಗ ಎನ್-ಇ-ಪಿ ಪ್ರಕಾರದಲ್ಲಿ 6ರಿಂದ 8ನೇ ತರಗತಿ ವಿದ್ಯಾರ್ಥಿಗಳಿಗೆ, ನಂತರದಲ್ಲಿ 9ರಿಂದ 12ನೇ ತರಗತಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಏನಾದ್ರು ಕೂಡ ಕೆಲವೊಂದು ಚೇಂಜಸ್‌ಗಳಾಗಿದ್ದಾವೆ. ಆ ಪ್ರಕಾರದಲ್ಲಿ ಸ್ನಾತಕೋತ್ತರ ಪಡೆದಿದ್ರು ಕೂಡ ಅಂದರೆ ಸ್ನಾತಕೋತ್ತರನು ಕಡ್ಡಾಯ ಕೂಡ ಮಾಡಿದ್ದಾವೆ ಅಂತಕ್ಕಂಥ ಮಾಹಿತಿಗಳಿದ್ದಾವೆ. ಬಟ್ ಎಸ್-ಇ-ಬಿ ಪ್ರಕಾರ ಹಾಗೆ ಹೀಗೆ ಅಂತೆಲ್ಲ ಕನ್‌ಫ್ಯೂಷನ್ಸಲ್ಲಿದ್ದಾವೆ. ಬಟ್ ನಾನು ನಿಮ್ಗೆ ಹೇಳ್ತಿರುವಂಥದ್ದು ಏನಂದ್ರೆ ನಿಂದೆ ಯಾವ ಥರ ಇತ್ತಲ್ಲ ಸ್ವಲ್ಪ ವರ್ಷಗಳ ಹಿಂದೆ, ಆ ಬೇಸ್ ಮಾಡ್ತೀನಿ ಹೈಸ್ಕೂಲ್ ಟೀಚರ್ ಆಗೋದಕ್ಕೆ ನೀವು ಸ್ನಾತಕೋತ್ತರ ಮಾಡ್ಕೊಂಡ್ರು ಕೂಡ ಯೂಸ್‌ಫುಲ್ ಆಗುತ್ತೆ ಅದು. ಅರ್ಥ ಆಗೋ ಥರ ಹೇಳ್ತಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ನೀವು ಅರ್ಥ ಮಾಡ್ಕೊಂತೀರ ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳ್ತಾ, ಸೊ ಇಲ್ಲಿ ಇವಾಗ ಹೈಸ್ಕೂಲ್ ಟೀಚರ್ ನೀವು ಆಗಬೇಕು ಅಂತಂದರೆ ಅಲ್ಲಿ ನಿಮಗೆ ಪದವಿ ಸ್ನಾತಕೋತ್ತರ ಪದವಿ ಅಡಿಷನಲ್ ಆಗಿರುತ್ತೆ. ಅದನ್ನ ಮಾಡ್ಕೊಳ್ಳಿ. ಸೊ ಅದು ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಬಟ್ ಕನಿಷ್ಠ ಇವಾಗ ಪದವಿ ಆಗಿರೋರು ಆಗಿರಬೇಕಿರುತ್ತೆ. ಡಿಗ್ರಿ ಅಂತಕ್ಕಂಥದ್ದು ಆಗಿರಬೇಕಿರುತ್ತೆ. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಬಿ-ಎಡ್ ಕೋರ್ಸ್ ಆಗಿರಬೇಕಾಗುತ್ತೆ. ಬಿ-ಎಡ್ ಬ್ಯಾಚುಲರ್ ಆಫ್ ಎಜುಕೇಷನ್ ಅಂತಕ್ಕಂಥ ಕೋರ್ಸ್ ಏನಿದೆಯಲ್ಲ, ಆ ಒಂದು ಕೋರ್ಸು ಅಗತ್ಯ ಇರೋದಾಗಿರುತ್ತೆ. ಈ ಒಂದು ಕೋರ್ಸನ್ನು ಕಡ್ಡಾಯವಾಗಿ ಆಗಿರಲೇಬೇಕಿರುತ್ತೆ. ಬಿ-ಎಡ್ ಆದವ್ರನ್ನ ಮಾತ್ರ ಗೌರ್ಮೆಂಟ್‌ಗೆ ಪರಿಗಣಿಸ್ತಾರೆ ಮತ್ತು ಪ್ರೈವೇಟ್‌ಗೂ ಕೂಡ ಪರಿಗಣಿಸ್ಬೇಕಾದ್ರೆ ಒಂದು ಪರ್ಮನೆಂಟ್ ಟೀಚರ್ಸ್ ಆಗಿ ಅಪಾಯಿಂಟ್ ಮಾಡ್ಕೋಬೇಕು ಅಂತಂದರೆ ನಿಮಗೆ ಅಲ್ಲಿ ಬಿ-ಎಡ್ ಅಂತಕ್ಕಂಥದ್ದು ಆಗಿರಲೇಬೇಕಿರುತ್ತೆ. ಆ ಕಾರಣಕ್ಕೆ ಬಿ-ಎಡ್ ಕೋರ್ಸ್ ಅಂತೂ ಆಗಲೇಬೇಕಿರುತ್ತೆ. ನಂತರದಲ್ಲಿ ಬಿ-ಎಡ್ ಕೋರ್ಸ್ ಆದ ತಕ್ಷಣ ನೀವು ಪ್ರೈವೇಟ್‌ಗೆ ಹೋಗಬೇಕಾಗಿರುತ್ತೆ. ನಿಮ್ಮನ್ನ ತಗೊಂತಾರೆ ಪ್ರೈವೇಟ್ ಸ್ಕೂಲ್‌ಗಳಲ್ಲಿ ನಿಮ್ಮನ್ನ ತಗೋತಾರೆ. ಅಲ್ಲಿ ಒಂದು ಎಂಟ್ರನ್ಸ್ ಟೆಸ್ಟ್ ಆಗಿರ್ಬೋದು, ಬೇರೆ ಒಂದು ಡೆಮೋ ಕೊಡಿ ಅಂತ ಆಗಿರ್ಬೋದು, ಬೇರೆ ಆ್ಯಂಗಲಲ್ಲಿ ನಿಮ್ಮನ್ನ ಅವರು ಟೆಸ್ಟ್ ಮಾಡಿ ಇಂಟರ್ವ್ಯೂ ಮಾಡಿ ತಗೊಂತಾರೆ. ಬಟ್ ಗೌರ್ಮೆಂಟ್‌ಗೆ ಹೋಗಬೇಕು ಅಂತಂದರೆ ನೀವು ಬಿ-ಎಡ್ ಆದರೆ ಸಾಲದು. ಜೊತೆಗೆ ಒಂದು ಟಿ-ಇ-ಟಿ ಅಂತಕ್ಕಂಥ ಎಕ್ಸಾಮನ್ನು ಕ್ಲಿಯರ್ ಮಾಡಬೇಕಿರುತ್ತೆ. 6ರಿಂದ 8ನೇ ತರಗತಿ ತನಕ ಇರ್ತಕ್ಕಂಥ ಒಂದು ವಿದ್ಯಾರ್ಥಿಗಳಿಗೆ ಟೀಚ್ ಮಾಡ್ತಕ್ಕಂಥ ಒಂದು ಪೇಪರ್ ಇರುತ್ತೆ. ಅದನ್ನು ನೀವು ಬರೆದು ಕ್ಲಿಯರ್ ಮಾಡಬೇಕಿರುತ್ತೆ. ನಂತರದಲ್ಲಿ ಅದಕ್ಕೂ ಇಂತಿಷ್ಟೇ ಮಾರ್ಕ್ಸ್‌ಗಳಂತ ಪಾಸಿಂಗ್ ಮಾರ್ಕ್ಸ್ ಇರುತ್ತೆ. ಒಟ್ನಲ್ಲಿ ಕ್ಲಿಯರ್ ಆಗಬೇಕಿರುತ್ತೆ. ಬಟ್ ನಿಮಗೆ ಗೌರ್ಮೆಂಟ್‌ಗೆ ಹೋಗಬೇಕು ಅಂದರೆ ನೀವು ಪ್ರೈಮರಿ ಸ್ಕೂಲ್ ಆಗಿರಲಿ, ಹೈಸ್ಕೂಲ್ ಆಗಿರಲಿ ಮಾರ್ಕ್ಸ್‌ಗಳು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಅಲ್ಲಿ ನಿಮಗೆ ರ್ಯಾಂಕ್ ಲಿಸ್ಟ್ ಅಂದರೆ ಮೆರಿಟ್ ಲಿಸ್ಟ್ ಬಿಡೋದಾಗಿರುತ್ತೆ. ಅದರ ಬೇಸ್ ಮೇಲೆ ಜಾಬ್ ಅಲಾಟ್‌ಮೆಂಟ್ ಆಗಿರುತ್ತೆ. ಆ ಕಾರಣಕ್ಕೆ ನೀವು ಪಾಸ್ ಆಗೋದಕ್ಕಿಂತ ಹೆಚ್ಚಿಗೆ ಮಾರ್ಕ್ಸನ್ನು ತೆಗೆದ ಕಡೆ ಗಮನ ಕೊಡಿ ನೀವು ಗೌರ್ಮೆಂಟ್ ಟೀಚರ್ ಆಗಬೇಕು ಅಂತಿದ್ದೀರಾ ಅಂದರೆ. ನಂತರದ ಇನ್ನೊಂದು ಪ್ರಮುಖ ಅಂಶ ಏನಂದರೆ ಬಿ-ಎಡ್‌ನ ಮಾಡಿರ್ತೀರಾ ಅಂತಂದರೆ ನಂತರದಲ್ಲಿ ಟಿ-ಇ-ಟಿ ಕ್ಲಿಯರ್ ಆಗಬೇಕಿರುತ್ತೆ. ಆಮೇಲೆ ನಿಮಗೆ ಸಿ-ಇ-ಟಿ ಅಥವಾ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಥವಾ ನೇಮಕಾತಿ ಪರೀಕ್ಷೆ ಅಂತ ಏನು ಕರೀತಾರಲ್ಲ, ಸೊ ಆ ಒಂದು ಪರೀಕ್ಷೆಗಳು ಜಿ-ಪಿ-ಎಸ್-ಟಿ-ಆರ್ ಈ ಥರ ಒಂದು ಪರೀಕ್ಷೆಗಳೆಲ್ಲ ಬರ್ತಾವೆ ವಿದ್ಯಾರ್ಥಿಗಳಿಗೆ, ಎಚ್-ಎಸ್-ಪಿ-ಆರ್ ಅಂತ ಅಂದ್ಬಿಟ್ಟು. ಸೊ ಈ ಒಂದು ಪರೀಕ್ಷೆಗಳನ್ನು ನೀವು ಕ್ಲಿಯರ್ ಆಗಬೇಕಾಗಿರುತ್ತೆ. ಸೊ ಅಂದರೆ ಅದೇ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತಲೇ ಬರುತ್ತೆ. ನೇಮಕಾತಿ ಪರೀಕ್ಷೆ ಇಲಾಖೆ ಕಡೆಯಿಂದ ಕರೆಯುವಂಥದ್ದು. ಆ ಒಂದು ಪರೀಕ್ಷೆನ ಕ್ಲಿಯರ್ ಆದಂಥ ಸಂದರ್ಭದಲ್ಲಿ ನೀವು ಹೈಸ್ಕೂಲಲ್ಲಿ ಟೀಚ್ ಮಾಡ್ಬೋದಾಗಿರುತ್ತೆ. ಪ್ರೈವೇಟ್‌ಗೆ ಹೋಗ್ತೀರಾ ಅಂದರೆ ಹೈಸ್ಕೂಲ್ ಟೀಚರ್‌ಗೆ ಸಂಬಳ ಎಷ್ಟಿರುತ್ತೆ ಅಂದರೆ ಅದು ಕೂಡ ಒಂದು ಶಿಕ್ಷಣ ಸಂಸ್ಥೆ ಅಥವಾ ಯಾವ ಹಳ್ಳಿ ಕಡೆ ಇದೆಯಾ, ಸಿಟಿ ಕಡೆ ಇದೆಯಾ ಅಥವಾ ಆ ಒಂದು ಇನ್ಸ್ಟಿಟ್ಯೂಷನ್ ಯಾವ ಮಾದರಿದೆ ಅದು ಹೋಗುತ್ತೆ. ಸೊ ಕಾಮನ್‌ವಾಗಿ ಸಿಟಿ ಕಡೆ ಎಲ್ಲ ಇದೆ ಅಂತಂದರೆ 15,000ಕ್ಕಿಂತ ಅಧಿಕನೇ ಒಂದು ಪೇಮೆಂಟ್‌ಗಳು ಬರುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಯಾಕಂದರೆ ಒಂದು ಶಿಕ್ಷಕರುಗಳಿಗೆ ಸಿಟಿ ಕಡೆಯಿಂದ ಅಥವಾ 20+ ಕೂಡ ಮೆಜಾರಿಟಿ ಕಡೆಗಳೇ ಸಿಗ್ತವೆ. 20, 25, 25 ತನಕನೂ 30,000 ತನಕನೂ ಸ್ಟಾರ್ಟಿಂಗಲ್ಲಿ ಸಿಗುವಂಥ ಸಾಧ್ಯತೆಗಳಿರುತ್ತೆ. ಇನ್ಸ್ಟಿಟ್ಯೂಷನ್ ಮೇಲೆ ಅವಲಂಬನೆ ಆಗುತ್ತೆ. ಹೈಸ್ಕೂಲ್‌ಗೆ ಹೇಳುವಂಥದ್ದಾದರೆ 15,000, 20,000, 18 ಈ ರೇಂಜ್‌ಗಲ್ಲೂ ಸ್ಯಾಲರಿಗಳು ಸ್ಟಾರ್ಟ್ ಆಗುವಂಥದ್ದು ಇರುತ್ತೆ. ಮತ್ತು ಗ್ರಾಮೀಣ ಪ್ರದೇಶಕ್ಕೆ ಹೋದರೂ ಕೂಡ ಈ ಒಂದು ಸ್ಯಾಲರಿ ಇಳಿಕೆ ಆಗಿರೋದನ್ನು ಕಾಣ್ಬೋದಾಗಿರುತ್ತೆ. 12, 13, 14, 15,000 ಈ ರೇಂಜಿಗೆ ಸ್ಟಾರ್ಟ್ ಆಗ್ತಿರುತ್ತೆ. ಆ ಒಂದು ಶಿಕ್ಷಣ ಸಂಸ್ಥೆ ಯಾವ ಥರ ಇದೆ ಅವುಗಳ ಮೇಲೆ ಅವಲಂಬನೆ ಆಗಿರುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಪ್ರೈವೇಟ್ ಆದರೆ ಗೌರ್ಮೆಂಟ್ ಆದಂಥ ಸಂದರ್ಭದಲ್ಲಿ 25,000ಕ್ಕೂ ಅಧಿಕ ಸ್ಯಾಲರಿನೇ ಸ್ಟಾರ್ಟಿಂಗಲ್ಲಿ ಸಿಗುವಂಥದ್ದಾಗಿರುತ್ತೆ. ಈ ಒಂದು ಹೈಸ್ಕೂಲ್ ಟೀಚರ್ ಆಗುವಂಥವ್ರಿಗೆ 27, 28,000 ಸ್ಟಾರ್ಟಿಂಗಲ್ಲಿ ಸಿಗುವಂಥದ್ದಾಗಿರುತ್ತೆ. ಸದ್ಯಕ್ಕೆ ಅವರು ಕಾಲ್ ಮಾಡಿದಂಥ ಸಂದರ್ಭದಲ್ಲಿ ಹಿಂದೆ ಕಾಲ್ ಮಾಡಿರೋದಾಗಿರುತ್ತೆ. ಆ ಕಾರಣಕ್ಕೆ ಪ್ರಸ್ತುತಕ್ಕೆ ಹೇಳೋಕ್ಕಾಗ್ತಾ ಇಲ್ಲ. ನಂತರದಲ್ಲಿ ಒಂದು ಪಿ-ಯು-ಸಿ ಅಥವಾ ಒಂದು ಉಪನ್ಯಾಸಕರು ಅಂತ ಏನು ಬರ್ತಾರಲ್ಲ ಅವ್ರ ಬಗ್ಗೆ ತಿಳಿಸುವಂತಾರೆ, ಲೆಕ್ಚರರ್ ಬಗ್ಗೆ. ಇವರಿಗೆ ಶಿಕ್ಷಣ ಏನಾಗಿರಬೇಕಿರುತ್ತೆ ಅಂತ ತಿಳಿಸುವಂತಂದರೆ ನೀವು ಪದವಿನ ಕಳಿಸಿರ್ತಿರಲ್ಲ ಅಂದರೆ ಡಿಗ್ರಿ ಆಗಿರುತ್ತೆ, ನಿಮ್ಮದು ಡಿಗ್ರಿ ಕಂಪ್ಲೀಟ್ ಆಗಿರುತ್ತೆ. ನಂತರದಲ್ಲಿ ಬಿ-ಎಡ್‌ನ ಅವಶ್ಯಕತೆ ಇವಾಗ ಎನ್-ಇ-ಪಿ ಪ್ರಕಾರದಲ್ಲಿ ಒಂದು ಉಪನ್ಯಾಸಕ ಅಥವಾ ಲೆಕ್ಚರರ್ ಪಿ-ಯು-ಸಿ ಕಾಲೇಜಲ್ಲಿ ಟೀಚ್ ಮಾಡೋರಿಗೂ ಕೂಡ ಈ ಒಂದು ಬಿ-ಎಡ್ ಅಂತಕ್ಕಂಥದ್ದು ಆಗಿರಬೇಕು ಅಥವಾ 12ನೇ ತರಗತಿ ತನಕ ಟೀಚ್ ಮಾಡೋಕ್ಕೂ ಕೂಡ ಬಿ-ಎಡ್ ಜೊತೆಗೆ ಒಂದು ಪೋಸ್ಟ್ ಗ್ರ್ಯಾಜುಯೇಷನ್ ಆಗಬೇಕು ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಬಟ್ ಅದು ಹಿಂದೆ ಇದ್ದಂಥ ಮಾಹಿತಿ ಪ್ರಕಾರ ಪೋಸ್ಟ್ ಗ್ರ್ಯಾಜುಯೇಷನ್ ಆದರೆ ಸಾಕಾಗಿತ್ತು. ಪೋಸ್ಟ್ ಗ್ರ್ಯಾಜುಯೇಷನ್ ಜೊತೆಗೆ ಅಡಿಷನಲ್ ಇನ್ನೊಂದು ಏನೋ ಟೆಸ್ಟ್‌ಗಳಿದಾವಲ್ಲ ಎಂಟ್ರೆನ್ಸ್ ಟೆಸ್ಟ್‌ಗಳು ಅವುಗಳು ಇರಬೇಕಿತ್ತು, ಕ್ಲಿಯರ್ ಆಗಬೇಕಿತ್ತು. ಸೊ ಅದ್ರ ಬಗ್ಗೆ ತಿಳಿಸುವಂತಾದರೆ ಸದ್ಯಕ್ಕಿರುವಂಥ ಮಾಹಿತಿ ಎನ್-ಇ-ಪಿ, ಎಸ್-ಇ-ಪಿ ಪ್ರಕಾರದಲ್ಲಿ ಕನ್ಫ್ಯೂಷನ್ಸ್ ಇದ್ದಾವೆ. ಬಟ್ ನಾನು ನಿಮಗೆ ಕ್ಲಾರಿಫಿಕೇಷನ್ ಕೊಡುವಂಥದ್ದಾದರೆ ಈ ಕೋರ್ಸ್‌ಗಳನ್ನು ನೀವು ಮಾಡ್ಕೊಂಡಿದ್ರೆ ಬೆಟರ್ ಆಗಿರುತ್ತೆ. ಏನಂದರೆ ಪಿ-ಯು-ಸಿ ಅಥವಾ ಲೆಕ್ಚರರ್ ಆಗಬೇಕು ಅಂತ ನೀವಂತೆ ಅನ್ಕೊಂಡಿದ್ದೀರಾ ಅಂತಂದರೆ ಬಿ-ಎಡ್ ಅಂತಕ್ಕಂಥದ್ದು ಮಾಡ್ಕೊಂಬೋದಾಗಿರುತ್ತೆ. ಅಡಿಷನಲ್ ಆಗಿ ನೀವು ಇಟ್ಕೊಂಡಿರಿ ಅದನ್ನು ಮಾಡ್ಕೊಂಡು ಬಟ್ ಮುಂದೆ ಕಂಪಲ್ಸರಿ ಅಲ್ಲಾದರೆ ಆಗ್ಬೋದಾಗಿರುತ್ತೆ. ಸದ್ಯಕ್ಕೂ ಕೂಡ ಕಂಪಲ್ಸರಿಗಳು ಆಗಿದ್ದಾವೆ ಕೆಲವು ಕಡೆಗಳಲ್ಲಿ. ಇನ್ನೊಂದೇನೆಂದರೆ ಇವಾಗ ಪಿ-ಯು-ಸಿ ಅಥವಾ ಲೆಕ್ಚರ್ ಆಗಬೇಕು ನೀವು ಅಂತಿದ್ದೀರಾ ಅಂದರೆ ಪೋಸ್ಟ್ ಗ್ರ್ಯಾಜುಯೇಷನ್ ಅಂತಕ್ಕಂಥದ್ದು ಕಡ್ಡಾಯ ಅಂತ ಹೇಳ್ಬೋದಾಗಿರುತ್ತೆ. ಪೋಸ್ಟ್ ಗ್ರ್ಯಾಜುಯೇಷನ್ ಅಂದರೆ ನೀವು ಪದವಿಯನ್ನು ಮಾಡಿರಬೇಕಿರುತ್ತೆ. ನಂತರ ಸ್ನಾತಕೋತ್ತರ ಪದವಿ ಡಿಗ್ರಿ ಮಾಡಿರ್ತೀರ. ನಂತರದಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಅಂದರೆ ಮಾಸ್ಟರ್ ಡಿಗ್ರಿನ ಕೂಡ ಮಾಡಿರಬೇಕಿರುತ್ತೆ. ನೀವು ಯಾವುದಾದ್ರು ಒಂದು ವಿಷಯದಲ್ಲಿ ನೀವು ಅದನ್ನು ಪ್ರೊಫೆಸರ್ ಅಂದರೆ ಲೆಕ್ಚರ್ ಆಗಬೇಕು ಅಂದರೆ ಒಂದು ವಿಷಯದಲ್ಲಿ ಮಾಸ್ಟರ್ ಡಿಗ್ರಿನ ಮಾಡಿರಬೇಕಿರುತ್ತೆ. ಅದರ ಜೊತೆಗೆ
ನೆಟ್ ಅಥವಾ ಕೆ-ಸೆಟ್ಟನ್ನು ಕ್ಲಿಯರ್ ಮಾಡಬೇಕಾಗಿರುತ್ತೆ. ಈ ಒಂದು ಎಕ್ಸಾಮನ್ನು ಕ್ಲಿಯರ್ ಮಾಡಿದ್ರೆ ಪಿ-ಯು-ಸಿ ಕಾಲೇಜಲ್ಲಿ ನೀವು ಟೀಚ್ ಮಾಡ್ಬೋದಾಗಿರುತ್ತೆ. ಲೆಕ್ಚರರ್ ಆಗಿ ಟೀಚ್ ಮಾಡ್ಬೋದು. ಅಂದರೆ ನೀವು ಲೆಕ್ಚರಿಂಗ್‌ನ ಕೊಡ್ಬೋದಾಗಿರುತ್ತೆ. ಅದು ಗೌರ್ಮೆಂಟ್‌ಗೂ ಕೂಡ ಪ್ರೈವೇಟ್‌ಗೂ ಕೂಡ ಎಲಿಜಿಬಲ್ ಆಗ್ಬೋದಾಗಿರುತ್ತೆ. ನಂತರದಲ್ಲಿ ಪ್ರೈವೇಟ್‌ಗೆ ಅಂತಾನೆ ನಿಮಗೆ ಅದು ಕೆ-ಸೆಟ್ ಅಥವಾ ನೆಟ್ ಕ್ಲಿಯರ್ ಆಗಬೇಕು ಅಂತ ಏನಿರೋದಿಲ್ಲ. ಡೈರೆಕ್ಟಾಗಿ ನೀವು ಮಾಸ್ಟರ್ ಡಿಗ್ರಿ ಆಗಿದೆ ಅಂತಂದ್ರೂ ಕೂಡ ಸೇರ್ಕೋಬೋದಾಗಿರುತ್ತೆ. ಬಟ್ ಅದು ಅಡಿಷನಲ್ ಆಗಿ ನೆಟ್ಟು ಅಥವಾ ಕೆ-ಸೆಟ್ ಅಂತಕ್ಕಂಥ ಎಕ್ಸಾಮ್ ಏನಿದೆಯಲ್ಲ, ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಕರೀತಾರೆ ಕೆ-ಸೆಟ್ಟನ್ನ. ನಂತರದಲ್ಲಿ ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಅಂತಕ್ಕಂಥದ್ದನ್ನ ನೆಟ್ ಎಕ್ಸಾಮ್ ಅಂತ ಕರೀತಾರೆ. ಸೊ ಅವುಗಳು ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಅಂದ್ರೆ ರಾಷ್ಟ್ರೀಯ ಮಟ್ಟದಲ್ಲಿ ಅದನ್ನ ಎಕ್ಸಾಮ್‌ನ ಕ್ಲಿಯರ್ ಮಾಡಿದ್ರೆ ರಾಷ್ಟ್ರೀಯ ಮಟ್ಟದಲ್ಲಿ ನೀವು ಎಲ್ಲಿ ಬೇಕಾದ್ರೂ ಕೂಡ ಭಾರತ ಪೂರ್ತಿಲಿ ಲೆಕ್ಚರಿಂಗ್‌ನ ಅಥವಾ ಪ್ರೊಫೆಸರ್‌ಗೂ ಕೂಡ ಇದೊಂದು ಕ್ವಾಲಿಫಿಕೇಷನ್ ಇರೋದಾಗಿರುತ್ತೆ. ನಂತರದಲ್ಲಿ ಈ ಒಂದು ಸೇಮ್ ಇದೆ ಅಂತಾನೆ ಹೇಳ್ಬೋದಾಗಿರುತ್ತೆ. ಈ ಒಂದು ಲೆಕ್ಚರ್ ಆಗಲಿಕ್ಕೆ ಒಂದು ಪ್ರೊಫೆಸರ್‌ಗೆ ಕೂಡ ಹೆಚ್ಚು ಕಮ್ಮಿ ಆಲ್ಮೋಸ್ಟ್ ಸಿಮಿಲರ್ ಬರುತ್ತೆ. ನೀವು ಪ್ರೊಫೆಸರ್‌ಗೆ ಎಲಿಜಿಬಲ್ ಆದ್ರಿ ಅಂದ್ರೆ ಲೆಕ್ಚರಿಂಗ್‌ನ ಕೊಡ್ಬೋದಾಗಿರುತ್ತೆ ನೀವು. ಆ ಕಾರಣಕ್ಕೆ ಒಂದು ಪಿ-ಯು-ಸಿ ಹಂತದಲ್ಲೂ ಕೂಡ ಸೇಮ್ ಇದೇ ರೀತಿಯಾಗಿರುತ್ತೆ. ನೀವು ಪ್ರೈವೇಟಲ್ಲಿ ಜಾಬ್ ಮಾಡ್ತೀರಾ ಅಂದ್ರೂ ಕೂಡ ಒಂದು ಪ್ರೈವೇಟಲ್ಲಿ ಸ್ಯಾಲರಿಗಳು ಆಲ್ಮೋಸ್ಟ್ ಕಡಿಮೆ ಬರುತ್ತೆ ಅಂತ ಹೇಳ್ಬೋದು. 25 ಪ್ಲಸ್ ಅಲ್ಲೇ ನಿಮಗೆ ಸ್ಯಾಲರಿ ಸಿಗೋದಾಗಿರುತ್ತೆ. ಬಟ್ ಅದೇ ನೀವು ಗೌರ್ಮೆಂಟ್‌ಗೆ ಜಾಯ್ನ್ ಆಗ್ತೀರಾ ಅಂದ್ರೆ 35 ಪ್ಲಸ್ ಈ ರೇಂಜ್‌ಗೆ ಸ್ಯಾಲರಿಗಳು ಸಿಗುವಂಥದ್ದಾಗಿರುತ್ತೆ. ಅಂದರೆ ಸ್ಟಾರ್ಟಿಂಗಲ್ಲೂ ಕೂಡ ಹೆಚ್ಚಿಗೆ ಒಂದು ಪ್ರಮಾಣದಲ್ಲೇ 40, 45 ಪ್ಲಸ್ ಈ ರೇಂಜ್‌ಗೂ ಕೂಡ ಸ್ಯಾಲರಿಗಳು ಸ್ಟಾರ್ಟ್ ಆಗೋದಾಗಿರುತ್ತೆ. ಮತ್ತೆ ಅಪ್ ಟು ವಿದ್ಯಾರ್ಥಿಗಳಿಗೆ ಅಂದರೆ ಟೀಚರ್ಸ್ ಆಗ್ತಕ್ಕಂಥವ್ರು ಏನಿರ್ತಾರಲ್ಲ, ಆ ಒಂದು ಲೆಕ್ಚರಿಂಗ್ ಹೋಗ್ತಕ್ಕಂಥವ್ರು ಲೆಕ್ಚರರ್‌ಗಳಿಗೆ ಸ್ಯಾಲರಿಗಳು ಇನ್ಕ್ರೀಸ್ ಆಗ್ತಾನೆ ಇರುತ್ತೆ. 1,00,000 ಅಧಿಕನೂ ಕೂಡ ಸ್ಯಾಲರಿಗಳು ಸಿಗುವಂಥದ್ದು ಆಗಿರುತ್ತೆ ಲೆಕ್ಚರಿಂಗ್ ಹೋದಂಥ ಸಂದರ್ಭದಲ್ಲಿ. ನಂತರದಲ್ಲಿ ಪ್ರೊಫೆಸರ್ ಅಂತಕ್ಕಂಥವ್ರು ಏನ್ ಬರ್ತಾರಲ್ಲ, ಅಲ್ಲಿ ಕೂಡ ನಿಮಗೆ ಮಾಸ್ಟರ್ ಡಿಗ್ರಿ ಅಂತಕ್ಕಂಥದ್ದು ಕಂಪಲ್ಸರಿ ಇರುತ್ತೆ. ಪಿ-ಎಚ್-ಡಿನ ಕೂಡ ಮೊದಲು ಕಂಪಲ್ಸರಿ ಮಾಡಿದ್ರು. ಇವಾಗ ನೆಟ್ ಕೆ-ಸೆಟ್ ಆದ್ರೂ ಕೂಡ ನೀವು ಪ್ರೊಫೆಸರ್ ಆಗಿ ಅಂದರೆ ಡಿಗ್ರಿ ಕಾಲೇಜುಗಳಲ್ಲಿ ಟೀಚ್ ಮಾಡ್ಬೋದಾಗಿರುತ್ತೆ. ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಅಥವಾ ಕರ್ನಾಟಕ ರಾಜ್ಯದಲ್ಲೇ ಟೀಚ್ ಮಾಡ್ತೀರಾ ಸಾಕು ಅಂದರೆ ಕೆ-ಸೆಟ್ ಎಕ್ಸಾಮ್ ಕ್ಲಿಯರ್ ಆಗಬೇಕಿರುತ್ತೆ. ಕೆ-ಸೆಟ್ ಎಕ್ಸಾಮ್ ನೀವು ಕನ್ನಡದಲ್ಲಿ ಬರೀಬೋದು. ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟನ್ನು ನೀವು ಇಂಗ್ಲೀಷಲ್ಲಿ ಅಟೆಂಡ್ ಮಾಡಬೇಕಾಗಿರುತ್ತೆ. ಸೊ ಆ ಕಾರಣಕ್ಕೆ ನಿಮಗೆ ಅರ್ಥ ಆಗ್ತಿದೆ ಅನ್ಕೊಂಡಿದ್ದೀನಿ. ಸೊ ಈ ಒಂದು ನೀವು ಪೋಸ್ಟ್ ಗ್ರಾಜುಯೇಷನ್ ಕಂಪ್ಲೀಟ್ ಮಾಡಿದಂಥ ಸಂದರ್ಭದಲ್ಲಿ ಡಿಗ್ರಿ ಕಾಲೇಜಲ್ಲಿ ಟೀಚ್ ಮಾಡ್ತೀರಾ ಅಂದ್ರೆ, ಇವಾಗ ಎಕ್ಸಾಂಪಲ್ ನಾನು ಪೊಲಿಟಿಕಲ್ ಸೈನ್ಸಲ್ಲಿ ಮಾಸ್ಟರ್ ಡಿಗ್ರಿನ ಮಾಡಿದ್ದೀನಿ ಅನ್ಕೊಳ್ಳಿ. ಸೊ ಇವಾಗ ನಾನು ಮಾಸ್ಟರ್ ಡಿಗ್ರಿನ ಮಾಡಿರೋದ್ರಿಂದ ನಾನು ಡಿಗ್ರಿ ಕಾಲೇಜಲ್ಲಿ ಟೀಚ್ ಮಾಡೋದಕ್ಕೂ ಕೂಡ ಎಲಿಜಿಬಲ್ ಇರ್ತೀನಿ. ನೆಟ್ ಮತ್ತು ಕೆ-ಸೆಟ್ ಎಕ್ಸಾಮ್ ಕ್ಲಿಯರ್ ಆದಂಥ ಸಂದರ್ಭದಲ್ಲಿ ನೀವು ಪ್ರೈವೇಟಲ್ಲಿ ಟೀಚ್ ಮಾಡ್ತೀರಾ ಅಂದ್ರೂ ಕೂಡ ಅವರು ಮಾಸ್ಟರ್ ಡಿಗ್ರಿ ಆಗಿದ್ರೆ ತಗೊಂತಾರೆ. ಬಟ್ ಆದರೆ ನಿಮಗೆ ಸ್ಯಾಲರಿಗಳು ಕಡಿಮೆ ಆಗಿರೋದಾಗಿರ್ಬೋದು ಅಥವಾ ತಗೊಳ್ಳೋಕೆ ಹಿಂದೆ ಮುಂದೆ ನೋಡೋದಾಗಿರ್ಬೋದು, ಈ ಥರ ಮಾಡ್ತಾರೆ. ಸೊ ಅದ್ರ ಬದಲು ನೀವು ನೆಟ್ ಅಥವಾ ಕೆ-ಸೆಟ್ ಎಕ್ಸಾಮ್‌ನ ಕ್ಲಿಯರ್ ಮಾಡಿದ್ದೀರಾ ಅಂದರೆ ಎಲಿಜಿಬಿಲಿಟಿ ಇರುತ್ತೆ. ಮತ್ತು ಪ್ರೊಫೆಸರ್ ಅಂತ ನಿಮಗೆ ಸರ್ಟಿಫಿಕೇಟ್ ಕೂಡ ಸಿಗುತ್ತೆ ಅದರಲ್ಲಿ. ಆ ಕಾರಣಕ್ಕೆ ನಿಮಗೆ ಸಹಾಯಕ ಪ್ರಾಧ್ಯಾಪಕರ ಒಂದು ಪರೀಕ್ಷೆ ಅಂತಾನೆ ಕರೀತಾರೆ ಕೆ-ಸೆಟ್ ಎಕ್ಸಾಮ್ ಅಥವಾ ನೆಟ್ ಎಕ್ಸಾಮ್‌ನ. ಆ ಕಾರಣಕ್ಕೆ ನಿಮಗೆ ಆ ಒಂದು ಎಲಿಜಿಬಿಲಿಟಿ ಟೆಸ್ಟ್ ಅಂತಕ್ಕಂಥದ್ರಲ್ಲಿ ನೀವು ಪಾಸ್ ಆದಂಥ ಸಂದರ್ಭದಲ್ಲಿ ನಿಮಗೆ ಯೂಸ್‌ಫುಲ್ ಆಗುತ್ತೆ. ಆ ಮುಖಾಂತರ ನೀವು ಪ್ರೊಫೆಸರ್ ಆಗಿ ಕೆಲಸ ಮಾಡ್ಬೋದಾಗಿರುತ್ತೆ. ಡಿಗ್ರಿ ಕಾಲೇಜುಗಳಲ್ಲಿ ಅಂತಕ್ಕಂಥ ಸ್ಯಾಲರಿ ಅಂತಕ್ಕಂಥದ್ದು ಏನಿದೆಯಲ್ಲ 40 ಪ್ಲಸ್ ಸಿಗುತ್ತೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್‌ಗಳಲ್ಲಿ ಅಂತ ಹೇಳ್ಬೋದು. ನಂತರದಲ್ಲಿ ಗೌರ್ಮೆಂಟ್ ಕಡೆ ಹೋಗ್ತೀರಾ ಅಂದರೆ ಅದು ಹೋಗ್ತಾ ಹೋಗ್ತಾ ತುಂಬಾನೇ ಅಂದರೆ 2,00,000, 2.5 ಲಕ್ಷ, 1.5 ಲಕ್ಷಕ್ಕೂ ಅಧಿಕ ಸ್ಯಾಲರಿಗಳು ಸಿಗುವಂಥದ್ದಾಗಿರುತ್ತೆ. ಒಂದು ಪ್ರೊಫೆಸರ್ ಅಥವಾ ಕೆ-ಸೆಟ್ ಎಕ್ಸಾಮ್‌ನ ಕ್ಲಿಯರ್ ಮಾಡ್ತಕ್ಕಂಥದ್ದು ಏನಿಲ್ಲ, ಐ-ಎ-ಎಸ್ ಆಫೀಸರ್ ರೇಂಜ್‌ಗೆ ಸ್ಯಾಲರಿಗಳು ಸಿಗುತ್ತೆ ಅಂತ ಕೆಲವೊಂದು ಮಾತುಗಳಿರುವಂಥದ್ದಾಗಿರುತ್ತೆ. ಆ ಕಾರಣಕ್ಕೆ ಪ್ರೊಫೆಸರ್ ಅಂತಕ್ಕಂಥ ಒಂದು ಹುದ್ದೆಗಳಲ್ಲಿ ಹೆಸರಿಗೂ ಕೂಡ ಒಂದು ದೊಡ್ಡ ಹುದ್ದೆ ಅಂತ ಹೇಳ್ಬೋದಾಗಿರುತ್ತೆ. ಮತ್ತೆ ಅಲ್ಲಿ ಸೇಫೆಸ್ಟ್ ಮತ್ತೆ ಹುದ್ದೆಗಳಲ್ಲಿ ಇದು ಕೂಡ ಆಗಿರುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಆ ಕಾರಣಕ್ಕೆ ಒಂದು ಶಾಲಾ ಒಂದು ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಲೆಕ್ಚರರ್‌ಗೆ ಆಗಿರ್ಬೋದು, ಒಂದು ಪ್ರೊಫೆಸರ್‌ಗೆ ಸಂಬಂಧಪಟ್ಟಂತೆ ಅರ್ಥಪೂರ್ಣವಾಗಿ ನಿಮ್ಮ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್‌ಗೆ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಏನಾದರೂ ಡೌಟ್ ಇದ್ದಂಥ ಸಂದರ್ಭದಲ್ಲಿ ಕೂಡ ಡಿಸ್ಕ್ರಿಪ್ಷನಲ್ಲಿ ಕನ್ನಡದ ಅಫಿಷಿಯಲ್ ಇನ್‌ಸ್ಟಾಗ್ರಾಮ್ ಪೇಜ್ ಲಿಂಕ್ ಇರುತ್ತೆ. ಸಬ್ಸ್ಕ್ರಿಪ್ಷನ್ ಆಪ್ಷನ್ ಕೂಡ ನೀಡಿರೋದಾಗಿರುತ್ತೆ. ಅಲ್ಲಿ ಕೂಡ ಹೆಚ್ಚುವರಿ ಮಾಹಿತಿನ ನೀವು ಪಡ್ಕೋಬೋದಾಗಿರುತ್ತೆ.